ಸರ್ ನಮಸ್ತೆ. ನನ್ನ ಹೆಸರು ಲೋಕೇಶ್ ಅಂತ ಗೊತ್ತಲ್ಲ, ನಿಮ್ಮದು ಯಾವ ಊರು ಸರ್? ಹೆಸರು ಹೇಳ್ಬಿಡಿ. ಸರ್ ಕಿಯಾಬೋರ್ಡ್ ರೈಲ್ವೆ ಸ್ಟೇಷನ್, ಕೇರ್ಪೇಟೆ ತಾಲೂಕು. ನಮ್ಮ ಹತ್ರ ಎಷ್ಟು ಗಿಡ ತೊಗೊಂಡಿದ್ರಿ? ಸರ್ ನಿಮ್ಮ ಹತ್ರ 500 ಗಿಡ ತೊಗೊಂಡಿದ್ದೆ. 500 ಗಿಡ. VR ಆರ್ಗ್ಯಾನಿಕ್ ನರ್ಸರಿ ಫಾರಂ KR ನಗರ. ಎರಕ್ಕೆ 500 ಗಿಡ ತೊಗೊಂಡಿವ್ರೆ. ಎಷ್ಟು ತಿಂಗಳಾಯ್ತು ಸರ್ ಇದು? 4.5 ತಿಂಗಳಾಗಿದೆ. ಮಧ್ಯದಲ್ಲಿ ಶೀತ ಆಗಿತ್ತ ಜಾಸ್ತಿ ಏನಾದರೂ? ಇಲ್ಲಿ ಈ ಭಾಗದಲ್ಲಿ ಶೀತ ಆಗಿ ಎದ್ದಿಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ರೈತರು ಮಧ್ಯದಲ್ಲಿ ಕಳೆ ಬರ್ತದೆ ಅಂತಾರೆ. ಈಗ ನೀವು 4.5 ತಿಂಗಳಿಂದ ಏನೇನು ಹಾಕಿದ್ರಿ ಅಂತ ಹೇಳ್ಬೋದಾ? 4.5 ತಿಂಗಳಿಂದ ಇವಾಗ 2 ತಿಂಗಳಲ್ಲಿ ಕೋಸ್ ಹಾಕಿರೋದು. 2 ತಿಂಗಳಲ್ಲಿ ಮುಂದೆ ಏನೂ ಹಾಕಿರಲಿಲ್ಲ. ಮೊದಲು ಯಾಕೆ ಹಾಕಿರಲಿಲ್ಲ? ಗಿಡ ಚಿಕ್ಕದಿತ್ತಲ್ಲ, ಆಗಲೇ ಹಾಕ್ಬೋದಿತ್ತಲ್ವಾ? ಹಾಕ್ಬೋದಿತ್ತು ಸರ್, ನನಗೆ ಆಫೀಸ್ ಕೆಲಸದ ಒತ್ತಡ. ಬರೀ ರೈತರಿಗೆ ಏನು ಹೇಳೋದಂದರೆ, ಕಳೆ ಬರದಂಗೆ ನೀವೀಗ ಏನಿಲ್ಲ 2 ಲೈನ್ ಮಾಡ್ಕೊಂಡಿದ್ದೀರಿ. ಈ 2 ಲೈನನ್ನ ಮಾಡ್ಕೊಂಡ್ರೆ ಈ ಥರ ಕೋಸು, ಈರುಳ್ಳಿನೋ ಅಥವಾ ಬೇರೆ ಯಾವುದೇ ಬೆಳೆನ ಒಂದು 3 ತಿಂಗಳ ತನಕ ಹಾಕೊಂಡ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಬೋದು ಇದನ್ನು. ಇದು 4 ತಿಂಗಳಾಗಿದೆ. ಈಗ ನೀವು ನಾಟಿ ಮಾಡಿದಾಗ ಮಳೆ ಹಿಡ್ಕೊಂಡಿತ್ತ ಸ್ವಲ್ಪ? ಇಲ್ಲ ಸರ್, ಮಳೆ ಏನಿರಲಿಲ್ಲ. ಯೂನಿಫಾರ್ಮ್ ಬಂದಿಲ್ಲ, ಅದಕ್ಕೆ ಗೊಬ್ಬರ ಹೇಳ್ಕೊಡ್ತೀನಿ ನಾನು. ಗೊಬ್ಬರ ಏನೇನು ಕೊಟ್ಟಿದ್ರಿ ನೋಡಿಕೊಂಡು. ಆರ್ಗ್ಯಾನಿಕ್ ಆಗಿ ಮಾಡುತ್ತೆ. ಪ್ಯೂರ್ ಆರ್ಗ್ಯಾನಿಕಾ? ಪ್ಯೂರ್ ಆರ್ಗ್ಯಾನಿಕ್, ಏನು ಬಳಸಿಲ್ಲ ಕೆಮಿಕಲ್. ಇದಕ್ಕೆ ಕೋಸ್ಗೂ ಅಷ್ಟಿದೆ ಸರ್. ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ರಿ. ಏನೇನು ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ರಿ? ಅದು ಯೂಸ್ ಮಾಡ್ತಾ ಇದ್ದೀರಾ? ಇದು ಚೆನ್ನಾಗಿ ಬರ್ತಾ ಇದೆ. ಎಷ್ಟು ದಿನ ಆಯ್ತು ಈಗ ಇದು ಕಟಿಂಗ್ ನಡೀತಾ ಇದೆ? ಈಗ ಆಲ್ರೆಡಿ ಇದು ಜಾಸ್ತಿ ಓವರ್ ಆಗೋಯ್ತಲ್ಲ, ಇದು ಟೈಮ್ ಆಗೋಯ್ತು ಇದು. ಹಾಂ ನೋಡಿ, ಇದನ್ನ ಸರಿ ಇದೆ. ಇದು ಆಲ್ರೆಡಿ ಫಿನಿಶಿಂಗ್. ಏನು ಕಾಸ್ಟ್ ಇದೆ ಸರ್? ಇವಾಗ 25 ರೂಪಾಯಿ. 25 ರೂಪಾಯಿ. ಸೊ ಈ ಥರ ರೈತರು ಬೆಳ್ಕೊಂಡ್ರೆ ಕೋಸ್ ಹಾಕ್ಕೊಂಡು ಅನುಕೂಲ ಆಗುತ್ತೆ. ಈ ಬಾಳೆ ಖರ್ಚನ್ನ ಇದರಲ್ಲೇ ತಗೋಬೋದು ಆರಾಮಾಗಿ. ಸರ್, ಈಗ ಇದಕ್ಕೆ ಕೆಲವು ಗೊಬ್ಬರಗಳು ವ್ಯತ್ಯಾಸ ಆಗಿದೆ. ಅದು ನನಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಆ ಥರ ಮಾಡಿ ಸಾಕಾಯ್ತದೆ. ನನ್ನ ನಂಬರ್ 9902038931. ಸೊ ಕೋಸೆಲ್ಲ ಹಾಕಿ ಬೆಳೆದಾರೆ. ಇದು ನೋಡ್ಕೊಂಡು ಈ ಥರ ಕಳೆ ಎಲ್ಲನೂ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ರೈತರುಗಳು ಈ ಥರ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಮಾಡ್ಕೊಳ್ಳಿ. ಅಂದರೆ ಇದರಿಂದ ಬಾಳೆಗೆ ಯಾವುದೇ ತೊಂದರೆ ಇಲ್ಲ. ಥ್ಯಾಂಕ್ ಯು.